ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಸಂಡೇ, ಸ್ವಲ್ಪ ಕತ್ಲಾಯಿತು, ನೈಟ್ ಹಾಕೋಣ ಇರಿ ಅಂದ್ಕೊತೀನಿ. ಇವಾಗ ಸಂಡೇ ಮಧ್ಯಾಹ್ನ ಆಲ್ಮೋಸ್ಟ್ 12:57 ಆಗಿದೆ. 1 o'clock ಅಂದ್ಕೊಳ್ಳಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫ್ಟರ್ ಒಂದು 2-3 ಡೇಸಿಂದ ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ಸಮ್ ಪರ್ಸ್ನಲ್ ರೀಸನಿಂದ. ಬಟ್ ನೆನ್ನೆ ವೀಡಿಯೋ ಶೂಟ್ ಮಾಡಿದ್ದೀನಿ, ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಏನು ವೀಡಿಯೋ ಶೂಟ್ ಮಾಡಿದೆ ನೆನ್ನೆ ಅಂತಂದರೆ Q&A ವೀಡಿಯೋ. ನೀವೆಲ್ಲರೂ ಕೇಳ್ತಾ ಇದ್ರಲ್ವಾ ಕ್ವಶನ್ಸ್ ಎಲ್ಲನೂ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಇವತ್ತು ಈ ವಿಡಿಯೋ ಫಸ್ಟ್ ಬರುತ್ತೆ, ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಏನಕ್ಕೆ 2-3 ಡೇಸಿಂದ ವ್ಲಾಗ್ ಮಾಡಿರಲಿಲ್ಲ ಅಂತಂದರೆ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ. ಬಟ್ ನೆನ್ನೆ ಶೂಟ್ ಮಾಡಿದ್ದೀನಿ, ಅದು ಬರುತ್ತೆ. ಸ್ವಲ್ಪ ಒಂದು 2-3 ದಿನದ ಅಂದರೆ ಫುಲ್ ಕಂಪ್ಲೀಟಾಗಿ ವ್ಲಾಗ್ ಮಾಡಲಿಲ್ಲ. ಒಂದು ಸ್ವಲ್ಪ ನಮ್ಮ ಅಕ್ಕನ ಸೈಟ್ ಹತ್ರ ಹೋಗಿದ್ದು, ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದು ಎಲ್ಲನೂ ಕೂಡ ಒಂದು ಚೂರು ಕ್ಲಿಪ್ಪಿಂಗ್ ಇದೆ, ಅದನ್ನು ಈ ವ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಇವತ್ತು ವಾರ್ಡ್ರೋಬ್ನ ಮಡ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. 26th, ಇವತ್ತು 25th, ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಾ ಇರೋದು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಅರೇಂಜ್ ಮಾಡಬೇಕು. ಯಾಕಂದರೆ ನವರಾತ್ರಿಲಿ 9 ದಿವಸ 9 ಕಲರ್ಗಳಿದೆ, ಅಂದರೆ ದಿನ ಈ ಕಲರ್ ಹಾಕಬೇಕು ಅಂತ ಆ ಥರ ಡ್ರೆಸ್ಸಸ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಥರ ನನಗೆ ಬೇಕಾಗಿರೋ ಕಲರ್ಸ್ ಎಲ್ಲ ಇದೆ ಅಂತ. ಶಾಪಿಂಗ್ ಏನೂ ಮಾಡಲಿಲ್ಲ, 1-2-3 ಶಾಪಿಂಗ್ ಮಾಡಿದ್ದೀನಿ ಅಷ್ಟೇ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ ಎಲ್ಲ ನೋಡಿ. ಮನೇಲಿ ಯಾರೂ ಇಲ್ಲ, ಯಾಕಂದರೆ ನಮ್ಮಪ್ಪ ಊರಿಗೆ ಹೋದ್ರು, ಇನ್ನೂ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು. ಅಂದರೆ ನಮ್ಮಪ್ಪನ ಊರಿಗೆ ಹೋದ್ರು ಅಂದರೆ ಕೆರ್ಪೇಟೆ ಹತ್ರ ಲೋಕನಹಳ್ಳಿ ಇದೆಯಲ್ವ, ಅಲ್ಲಿಗೆ ಹೋದ್ರು. ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ಮ ಅಕ್ಕ ಮಾರಮ್ಮ ಟೆಂಪಲ್ಗೆ ಹೋಗಿದ್ರು. ನಾನು ಹೇಳಿ ತೋರಿಸಿದಲ್ವ, ಲಾಸ್ಟ್ ವಿಡಿಯೋ ಇದೆ, ನೋಡ್ಬೋದು ನೀವು. ಮಾರಮ್ಮ ಟೆಂಪಲ್ದು ವಿಡಿಯೋ ಹುಡುಕಿದ್ರೆ ಸಿಗುತ್ತೆ. ಅಲ್ಲಿಗೆ ಹೋಗಿದ್ದಾರೆ. ಇನ್ನು ನಮ್ಮ ಅಜ್ಜಿ ಇದ್ದಾರೆ, ನಾನಿದ್ದೀನಿ ಅಷ್ಟೇ. ನಮ್ಮ ಅಜ್ಜಿ ಮಲ್ಕೊಂಡ್ರು. ಈಗ ನಾನು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ ಮತ್ತು ಬಟ್ಟೆ ಬರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ಕಾಣ್ತಿದೆಯಲ್ಲ, ಇದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೊಂದಿದೆ, ಓಪನ್ ಆಗಿದ್ರೆ ಕಾಣಿಸುತ್ತೆ ಅನಿಸುತ್ತೆ. ಇದು ಬಂದಿದೆ. ಇದು ಬಂದ್ಬಿಟ್ಟು ವಾರ್ಡ್ರೋಬು. ಹ್ಯಾಂಡಲ್ ಕಿತ್ತಾಕ್ಬಿಟ್ಟಿದ್ದೀನಿ, ಅವತ್ತು ಫೋರ್ಸಿಂದ ಹಿಡಿದೆ, ಹ್ಯಾಂಡಲ್ಲ ಕಿತ್ತಾಕಿದೆ. ಲಾಕು ಕೂಡ ಇದೆ, ನೋಡ್ತಿದ್ದೀರಾ? ಓಪನ್ ಮಾಡಿದ್ರೆ ಶಾಕ್ ಆಗಿಬಿಡ್ತೀರಾ ನೀವು. ಹ್ಯಾಂಡಲ್ ಇಲ್ಲಿರೋದ್ರಿಂದ ಹಿಂಗೆಲ್ಲ ಸ್ವಲ್ಪ ಸರ್ಕಸ್ ಥರ ಆಗ್ತಾಯಿದೆ. ಫುಲ್ಲು ಗಲೀಜು ಮಾಡಿಬಿಟ್ಟು ನಮ್ಮಮ್ಮ, ನೀವು ನೋಡಿರ್ಬೋದು ಲಾಸ್ಟ್ ಒಂದು ಸ್ವಲ್ಪ ವೀಡಿಯೋಸಿಂದ ನಾನು ತೋರಿಸಿದ್ದೆ ನಮ್ಮಮ್ಮ ಮಡ್ಚ್ಕೊಟ್ಟಿದ್ದಾರೆ ಅಂತ. ಬಟ್ ನನಗೆ ನಾವು ಮಡ್ಚಿದ್ರೆ ಹೆಂಗೆ ಏನು, ನಾವೆಲ್ಲಿಟ್ಟಿದ್ದೀವಿ ಯಾವ್ಯಾವ ಬಟ್ಟೆನ ಅಂತ ಗೊತ್ತಾಗುತ್ತೆ. ಬಟ್ ನಾನು ಮಡ್ಚಿದ್ದೇರೋದ್ರಿಂದ ನನಗೆ ಎಲ್ಲೆಲ್ಲಿದೆ ಏನಂತ ಗೊತ್ತಾಗಿಲ್ಲ. ಯಾರು ಹೊರಗಡೆ ಹೋಗ್ಬೇಕಂದ್ರೆ ಕಿತ್ಬಿಡ್ತಾ ಇದ್ದೆ. ಆ ರೀಸನಿಂದ ನೋಡ್ತಿದ್ರಾ ಅವಾಂತರ ಕಾಣ್ತಿದ್ಯಾ? ಹಿಂಗೆಲ್ಲ ಅವಾಂತರ ಮಾಡಿ ಹಾಕ್ಬಿಟ್ಟಿದ್ದೀನಿ. ಅಷ್ಟು ಇದು ಮಾಡಿದ್ದೀನಿ. ಅಲ್ಲಿ ಮೇಲೆ ಇಲ್ಲೇನು ಶೆಲ್ಫ್ ಇದೆಯಲ್ಲ, ಇಲ್ಲಿ ಸಾರಿ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಇಲ್ಲಿ ನಂದು ನಮ್ಮ ಮಮ್ಮಿದೆಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದಾರೆ. ಇದು ನಂದೇನೆ. ಇಲ್ಲಿ ಮಾತ್ರ ಟವಲ್ಸಿಗೆ ಜಾಗ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಫುಲ್ಲು ಲೆಹೆಂಗಾಸು, ಈ ಥರ ಗೌನ್ಸು, ಮತ್ತು ನಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದಾರೆ. ಇನ್ನು ಈ ಶೆಲ್ಫಿಗೆ ಬಂದರೆ ಇದೆಲ್ಲ ಗಜಿ ಬಿಜಿ ಶೆಲ್ಫು. ಒಂದ್ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಹಾಲತ್ತಾಗೋಗಿದೆ ಇಲ್ಲೆಲ್ಲ ಅಂತ. ನೋಡಿ ಈ ಥರ ಇತ್ತು ಫಸ್ಟು. ನಾನು ಮಡ್ಚೋದಕ್ಕಿಂತ ಮುಂಚೆ ವಾರ್ಡ್ರೋಬ್ ಈ ಥರ ಕಾಣ್ತಾ ಇದ್ದೆ. ಮಡ್ಚಾದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ ಹೇಳಿ. ನಿಮ್ಗೆ ಏನಾರು ಟಿಪ್ಸ್ ಇದ್ದರೆ ನನಗೂ ಕೂಡ ಶೇರ್ ಮಾಡಿ, ನಾನು ಕೂಡ ಹಂಗೆ ಮಾಡ್ತೀನಿ. ನನ್ನ ಟಿಪ್ಸು ಕೂಡ ನಿಮಗೆ ಹೇಳಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಮತ್ತು ಏನೇ ಇದ್ರೂ ಕಮೆಂಟ್ ಮಾಡಿ. ನೋಡಿದ್ರೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಇದು ಮಾಡಿದ್ದೀನಿ. ಈಗ ಸಾರಿ ಕಾಣ್ತಿದೆ. ಸಾರಿ ನಾನು ಏನು ಮಡ್ಸೋದಕ್ಕೆ ಹೋಗೋದಿಲ್ಲ, ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದು ನವಮಿ ಸ್ಯಾರೀಸು. ಇಲ್ಲ ಮಾಸ್ಕ್ ಎಲ್ಲ ಇದು ತೆಗಿತೀನಿ, ಇಲ್ಲ ಕೆಳಗಡೆ ಹಾಕೊಳ್ತೀನಿ, ಮಡ್ಸೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ. ನವಮಿದಿದೆಲ್ಲ ನಾನು ಯೂಸ್ ಮಾಡಲ್ಲ, ಯಾವಾಗಾರ ಸ್ಯಾರಿ ಹಾಕೊಂಡಾಗ ಅಷ್ಟೇ ಯೂಸ್ ಮಾಡೋದು. ಇವಾಗ ಸ್ವಲ್ಪ ನನಗೆ ಸ್ಯಾರಿ ಮೇಲೆ ಹುಚ್ಚು ಹೋಗ್ತಾ ಇದೆ, ಗೊತ್ತಿಲ್ಲ ಮುಂದೆ ಸ್ಟಾಪ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಈಗ ಸ್ಯಾರಿ ಹಾಕೊಬೇಕು, ಫೋಟೋಸ್ ತೆಗೆಸ್ಕೊಬೇಕು ಅನ್ನೋದು ಸ್ಯಾರಿ ಮೇಲೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಗೌರಿ ಹಬ್ಬ ಆದ್ಮೇಲೆ ನಾನೇ ಅಂತ ಒಂದು ಸ್ಯಾರಿ ತೊಗೊಂಡಲ್ಲ ಗೌರಿ ಹಬ್ಬಕ್ಕೆ, ಆವಾಗಿಂದ ಅಂತ ಇನ್ನೂ ಸ್ವಲ್ಪ ಜಾಸ್ತಿ. ಇದು ಬ್ಲೌಸು ನೋಡ್ತಿರ್ಬೋದು, ಇದೆಲ್ಲ ಬೇರೆ ವೀಡಿಯೋ ಮಾಡ್ದಾಗ ತೋರಿಸ್ತಾ, ಇದು ಜಸ್ಟ್ ಆರ್ಗನೈಸಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ನವಮಿದಿದೆಲ್ಲ ಇಲ್ಲಿ ಇಡ್ತಾ ಇದ್ದೀನಿ. ನೋಡ್ತಿದ್ದೀರಾ? ಇಲ್ಲಿ ಸ್ಯಾರಿ ಇದೆ ನಂದು, ಇಲ್ಲಿ ಕಾಣ್ತಿದ್ಯಾ? ಇದೆಲ್ಲ ಇಲ್ಲೇನು ಫಸ್ಟ್ ರೋ ಕಾಣ್ತಿದೆ, ಇದು ನಮ್ಮ ಮಮ್ಮಿದು, ಇದು ನಮ್ಮ ಅಕ್ಕಂದು, ಇದು ನಮ್ಮ ಮಮ್ಮಿದು, ಮತ್ತು ಇದು ನಮ್ಮ ಅಕ್ಕಂದು. ಹಂಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದು ಎಲ್ಲ ಇಟ್ಟಿರ್ತೀನಿ, ಇದೆಲ್ಲ ಎಲ್ಲಿ ಏನೋ ಗೊತ್ತಿಲ್ಲ ನನಗೆ. ಇದೆ ಇವಾಗ ಈ ರೋ ಇಂದ ಸ್ಟಾರ್ಟ್ ಮಾಡಬೇಕು. ಈ ರೋ ಓಕೆ ಕ್ಲೀನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ, ಇದೆಲ್ಲ ಕ್ಲೀನಾಗಿದೆ, ನಥಿಂಗ್ ಪ್ರಾಬ್ಲಮ್. ಈಗ ಇಲ್ಲಿಂದ ಸ್ಟಾರ್ಟ್. ಇಲ್ಲೇ ಸ್ವಲ್ಪ ತಲೆ ಜಾಸ್ತಿ ಕೆಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕಂದ್ರೆ ಫಸ್ಟ್ ಕೂದಲು ಕಟ್ಬಿಡಬೇಕು ನನಗೆ, ಇಲ್ಲಾಂದರೆ ಸೆಕೆ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಸ್ಪೆಕ್ಸು ಆರ್ಡರ್ ಕೊಟ್ಟಿದ್ದೀನಿ, ಅದು ಈಸ್ಕೊಂಡಿದ್ದೆ, ಬಟ್ ಸ್ವಲ್ಪ ಏನೋ ಸರಿ ಹೋಗಿಲ್ಲ, ಅದಕ್ಕೆ ಮತ್ತೆ ರಿಟರ್ನ್ ಕೊಟ್ಟಿದ್ದೀನಿ, ಅವ್ರು ಕೊಡಬೇಕು. ಬನ್ನಿ ಇವಾಗ ಇದನ್ನೆಲ್ಲ ಹೆಂಗೆ ತೋರಿಸ್ತೀನಿ. ನಮ್ಮ ಬೇರೆ ಇಲ್ಲ, ಅವರೆಲ್ಲ ಎಲ್ಲೋಗಿದ್ದಾರೆ ಅಂತಂದರೆ ಹೇಳಿದ ಮಾರಮ್ಮ ಟೆಂಪಲ್ ಹೋಗಿದ್ದಾರೆ. ನಾನು ಒಬ್ಬಳೇ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ತಾ ಇಲ್ಲ ನಾನು, ಈಗ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಹೇಳಿದ್ನಲ್ಲ, ನಾಳೆಯಿಂದ ನವರಾತ್ರಿ ಸ್ಟಾರ್ಟು. ನನ್ನ ಕಲರ್ಸ್ ಪ್ರಕಾರ ಡ್ರೆಸ್ ಬೇಕು ಅನ್ನೋ ರೀಸನ್ಗೋಸ್ಕರ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಯಾರೂ ಇಲ್ವಲ್ಲ, ನಾನು ಹೋಗ್ಬಿಟ್ಟು ಸ್ವಲ್ಪ ಇಲ್ಲೇ ಬೇಕ್ರಿಲಿ ಜ್ಯೂಸು 7 ಅಪ್ ಮತ್ತು
ಚಾಕ್ಲೇಟು ಬೆಣ್ಣೆ ಬಿಸ್ಕೆಟ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಅದು ಎಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ, ಆಲ್ರೆಡಿ ನಾನು ಸುಸ್ತಾಗ್ತದೆ. ತಿಂಡಿ ಎಲ್ಲ ಏನು ಮಾಡಲಿಲ್ಲ, ನಮ್ಮ ಬೆಳಿಗ್ಗೆ ಎದ್ದೋದ್ರು. ನಮ್ಮ ಅಪ್ಪ ಇದ್ರಲ್ಲ, ನಮ್ಮ ಅಪ್ಪ ಔಟ್ ಟೈಮ್ ಬೆಳಿಗ್ಗೆ 5 ಗಂಟೆಗೆ ಹೋದ್ರು. ಅದಕ್ಕೆ ನಾನು ಅಪ್ಪನ ಕೈಲೇ ಪಲಾವ್ ತರಿಸ್ಕೊಂಡು ತಿಂದೆ. ಇದನ್ನ ಈಗ ಹೋಗಿ ನಾನೇ ತೊಗೊಂಡು ಬಂದೆ. ನನಗೆ ಸವನ ಫಲ ಇಷ್ಟ ಅಲ್ಲ, ಬಟ್ ಇದು ಹೊಟ್ಟೆ ನೋವು, ಹೊಟ್ಟೆ ಒಂಥರ ಹಿಂಸೆ ಅಥವಾ ಸುಸ್ತು ಅನ್ನೋದು ಒಂದು ಸ್ವಲ್ಪ ಓಕೆ ಓಕೆ ಅಂತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಪರ್ಸ್ನಲಿ. ಸವನ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಒಂಥರ ಟ್ರೈಪಾಡ್ ಎಫೆಕ್ಟ್ ಕೊಟ್ಟಿದ್ದೀನಿ ಈ ಥರ ಇಟ್ಟು ನೋಡೋಣ ಈಗ ಬರ್ತಾರೆ ಹೆಂಗಿಟ್ಟು ಓಕೆನಾ ಅಂತ ಹೇಳಿ ನನಗೆ ಏನೋ ಸರ್ಕಸ್ ಎಲ್ಲ ಮಾಡಿ ಟ್ರೈಪಾಡ್ ಥರ ಇಟ್ಟಿದ್ದೀನಿ. ಬನ್ನಿ ಈಗ ತೆಗೆಯೋಣ. ನೋಡಿ ಪಿನ್ನೆಲ್ಲ ಇಟ್ಟಿದ್ದಾರೆ ನಮ್ಮಮ್ಮ, ಅದು ಓಪನ್ ಮಾಡಿರೋದು. ನಮ್ಮಿ ವಿಡಿಯೋ ನೋಡ್ತಾರೆ ಹಿಂಗೆಲ್ಲ ಇಟ್ಟರೆ ಮಮ್ಮಿ ಮಕ್ಕಳುಗಳಿಗೆ ಚುಚ್ಚುತ್ತಲ್ವಾ, ನಾನೇ ಮಕ್ಕಳು ಅಷ್ಟೇ ನೋಡಿ. ಎಲ್ಲ ಫಸ್ಟು ತೆಗೆದುಬಿಡ್ತೀನಿ, ಅದಾದಮೇಲೆ ಮಡ್ಚ್ಕೊಂಡು ಹೋಗೋದು. ನೋಡ್ತಿದ್ದೀರಾ, ಖಾಲಿ ಖಾಲಿ ಖಾಲಿ. ಇದು ಮಾಡಬೇಕು ಈಗ ಒಂಚೂರು ಕೆಳಗಡೆ ಬೇಕು ಚೆನ್ನಾಗಿ. ಹೀರೋ ನನ್ನ ಹ್ಯಾಟ್ ನೋಡಿ, ನನ್ನ ಹ್ಯಾಟ್ ನನಗೆ ತುಂಬ ಇಷ್ಟ. ಫಸ್ಟು ಫೋಲ್ಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದ್ರೆ ಇನ್ನೂ ಸೌಂಡ್ ಆಗ್ತಿದೆ ಈಚೆ ಕಡೆ, ಗೊತ್ತಿಲ್ಲ. ಏನೋ ಸೌಂಡ್ ಆಗ್ತಿದೆ, ನೋಡೋಣ ಏನು ಸೌಂಡ್ ಅಂತ. ಆಗ್ಬಿಡ್ತು ನನಗೆ ಏನೋ ಒಂಥರ ಟೊಂಟೆ ಸೌಂಡ್ ಕೇಳಿಸ್ತಾ ಇತ್ತು. ಗಣಪತಿ ಎಲ್ಲ ಬಿಟ್ಟಿದ್ದಾರೆ, ಏನು ಸೌಂಡ್ ಅಂತ ಭಯ ಆಗ್ಬಿಡ್ತು. ನಂತರ ಹಿಂಗೆ ಒಬ್ಬಳೆ ಮನೇಲಿ ನಮ್ಮ ಅಜ್ಜಿ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾರೆ, ನಾನು ಒಬ್ಬಳೇನಾ, ಅದಕ್ಕೆ ಭಯ ಆಗ್ಬಿಡ್ತು. ಜೀವ ಡಬ 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 ಅಂತ ಇದೆ. ಆ ಥರ ಧೈರ್ಯವಾಗಿರ್ತೀನಿ, ಅದೇನೋ ಪ್ರಾಬ್ಲಮ್ ಇಲ್ಲ, ಬಟ್ ಒಂಚೂರು ಭಯ ಇರುತ್ತಲ್ಲ, ಆ ಭಯ ಅಷ್ಟೇ. ಇದೆಲ್ಲ ಕೂಡ ಮಡ್ಚಬೇಕು. ಮಡ್ಸಿಲ್ಲ ಅಂದರೆ ನೋಡಿ ನಾವು ಹೆಂಗಿಟ್ಟಿದ್ದಾರೆ, ಮತ್ತೆ ಕ್ಲೀನ್ ಮಾಡ್ತೀನಿ, ನಾನು ಮಾಡೋದು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ದೊಡ್ಡವ್ರು ಹಂಗೆ ಅಲ್ವಾ ಗೈಸ್. ಇದಂತೂ ನೋಡಿ ಲಾಡಿ ಎಲ್ಲ ಇಟ್ಟಿರ್ತಾರೆ, ಇದಕ್ಕೆ ಯೂಸ್ ಆಗುತ್ತೆ ಅಂತ. ನಾವು ಏನಕ್ಕೆ ಯೂಸ್ ಆಗುತ್ತೆ ಅನ್ಕೊಂತ ನಿಜವಾಗ್ಲೂ ಗೊತ್ತಿಲ್ಲ. ಈಗಲೇ ಸಾರ್ಟ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ದೊಡ್ಡ ಡ್ರೆಸ್ಸು ನೋಡ್ತಿದ್ರೆ ಯಾವ ಥರ ಇದೆ ಅಂತ ಹಂಗೆ ಮೇಲೆ ತೋರಿಸ್ತೀನಿ. ಈಗ ಕಾಣ್ತಿದ್ಯಾ, ನಮ್ಮ ಅಕ್ಕನ ಬೇಗ ಊಟ ತೊಗೊಂಡಿದ್ದು ಡ್ರೆಸ್ಸು ಈ ಥರ ಇದೆ. ಅವಾಗ ಹಾಕೊಂಡಾಗ ಅಥವಾ ನನ್ನ ಟ್ರೆಡಿಷನಲ್ ವೇರ್ ಕಲೆಕ್ಷನ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಫುಲ್ಲು ದೊಡ್ಡದು ಇದೆಲ್ಲ. ಇದು ಕೂಡ ಅಷ್ಟೇ, ಸ್ಕರ್ಟು ಥರ ಬರುತ್ತೆ. ಮಧ್ಯೆ ಬಾಲ್ಸ್ ಬಂದು ಡಾಲ್ಸ್ ಅಲ್ಲ, ಅದಾದ್ಮೇಲೆ ಕಡೆ ಈ ಥರ. ಇದೆಲ್ಲ ಸ್ವಲ್ಪ ಹೆವಿ ಅಲ್ವಾ, ಅದರಿಂದ ಅಷ್ಟೇ ಸ್ವಲ್ಪ ಇಡೋದು ಮಾಡೋದಿಲ್ಲ ಕಷ್ಟ ಆಗುತ್ತೆ. ಇದು ನನ್ನ ಫೇವ್ರೆಟ್ ಗೌನ್, ಪಿಂಕ್ ಕಲರ್. ಅದರದ್ದೇ ಅಂತ ವಿಡಿಯೋ ಮಾಡ್ತೀನಲ್ವಾ, ಆವಾಗ ನಿಮಗೆಲ್ಲ ತೋರಿಸ್ತೀನಿ, ನೋಡ್ತಿದ್ದೀರಾ. ಈ ಥರ ಅರೇಂಜ್ ಮಾಡಿ ಬಿಡ್ತಾ ಇದ್ದೀನಿ. ಇದು ಅಷ್ಟೇ ನನಗೆ ಗೌನ್ ಇದೆಲ್ಲ. ಇದು ಅಷ್ಟೇ ಸ್ಕರ್ಟ್ ವಿತ್ ಬ್ಲೂ ಕಲರ್ ಬರುತ್ತೆ. ಇದು ಅಷ್ಟೇ ತುಂಬ ಆಸೆ ಪಟ್ಟು ನಮ್ಮ ಅಕ್ಕನ ಎಂಗೇಜ್ಮೆಂಟ್ಗೆ ತಗೊಂಡಿದ್ದ ಡ್ರೆಸ್ಸು. ಇದು ಚೂಡಿದಾರ್ ಪಿಂಕ್ ವಿತ್ ಎಲ್ಲೋ ಬರುತ್ತೆ. ಇದು ನನ್ನ ಬ್ಲೌಸ್ ಈ ಥರ ಕಾಣಿಸ್ತಿದೆಯಾ, ಈ ಶೇಪ್ತು. ಇದು ಅಷ್ಟೇ ಒಂದು ಲಂಗ ದೋಣಿ ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿದೆ. ಇದು ಬ್ಲೌಸ್ ಅಂತ ತುಂಬಾ ಇಷ್ಟ, ತೋರಿಸ್ತೀನಿ. ಬ್ಲೌಸ್ ಸಪ್ರೇಟ್ ಆಗಿ ತಗೊಂಡಿದ್ದು, ಬಟ್ ನನ್ನ ಫೇವ್ರೆಟ್ ಬ್ಲೌಸ್ ಅಂತ ಹೇಳ್ಬೋದು. ಈ ಥರ ಇದೆ ನೋಡಿ, ಈ ಥರ ಕಾಣಿಸ್ತಿದೆಯಾ, ಈ ಥರ ಬರುತ್ತೆ. ಇಂದ ಈ ಶೇಪ್. ಈ ಡಿಸೈನ್ ನನಗೊಂಥರ ತುಂಬಾ ಇಷ್ಟ. ಒಂಥರ ಗೋಲ್ಡ್ ಕಲರ್ ಚೆನ್ನಾಗಿದೆ. ಇದು ಸಪ್ರೇಟ್ ಆಗಿ ತಗೊಂಡಿದ್ದು, ಬೇರೆ ಕೂಡ ಗ್ರೇ ಅಲ್ಲಿ ಬಂದಿದೆ. ಏನು ಕಾಣ್ತಿದೆಯಲ್ಲ, ಇದು ನಮ್ಮ ಬಾವಂದು ರಿಸೆಪ್ಷನ್ಗೆ, ನಂದು ನಮ್ಮ ಅಕ್ಕಂದು ಈ ಥರ ಡಿವೈಡ್ ಮಾಡಿದ್ದೀನಿ. ಇದು ಅಷ್ಟೇ ಗೌನೇನೆ, ಫೋಲ್ಡ್ ಆಗಿಲ್ಲ. ಇದು ನೋಡ್ತಿರ್ಬೋದು ನೀಟಾಗಿ ಇಲ್ಲಿ ಸ್ಯಾರಿನ ಒಂದು ಕಡೆ ಇಟ್ಟೆ. ಅವರು ಡಿವೈಡ್ ಮಾಡಿಕೊಂಡು ಸ್ಯಾರಿ ಏನು ಮಡ್ಸೋದಕ್ಕೆ ಹೋಗಲಿಲ್ಲ. ಇಲ್ಲಿ ನನ್ನ ಲೆಹೆಂಗಾಸು, ಗೌನು ಮತ್ತು ಚೂಡಿದಾರು, ಈ ಥರ ಲಂಗ ಬ್ಲೌಸು ಮತ್ತು ಒಂದು ಟಾಪ್ ಒಂದು ಕಡೆ, ಪ್ಯಾಂಟು ಮತ್ತು ವೇಲ್ ಒಂದು ಕಡೆ, ಈ ಥರ ನೀಟಾಗೆ ಒಂದು ಕಡೆ ಇಟ್ಕೊಂಡೆ. ಕವರಲ್ಲಿ ಹಾಕಿಟ್ಟಿರೋದು ನಮ್ಮ ಅಕ್ಕನ ಮದುವೆದು ಲೆಹೆಂಗಾ ಇರುತ್ತಲ್ಲ, ಅಂದರೆ ರಿಸೆಪ್ಷನ್ ಲೆಹೆಂಗಾ, ಅದು ಟವಲ್ಗೆ ಒಂದಕ್ಕೆ ಜಾಗ ಕೊಟ್ಟಿದ್ದೀನಿ. ನಮ್ಮಮ್ಮ ಬಂದಮೇಲೆ ಅದೇ ಬೈತಿದ್ರು, ನಾನು ಇದಕ್ಕೆ ಒಂದಕ್ಕೆ ಜಾಗ ಕೊಟ್ಟಿದ್ದೀನಿ, ನೀನು ಏನಕ್ಕೂ ಕೊಟ್ಟೇ ಇಲ್ಲ ಅಂತ. ಇದು ಆ್ಯಕ್ಚುಲಾಗಿ ಮೇಯ್ನಾಗಿ ಮಡ್ಚಬೇಕಾಗಿರೋದು. ಇಲ್ಲೊಂದು ಖಾಲಿ ಇದೆ, ಇದು ಫುಲ್ ಟ್ರೆಡಿಷನಲ್ ವೇರ್ ಈ ಥರ ಇಟ್ಟಿದ್ದೀನಿ. ಇಲ್ಲೊಂದು ಅಷ್ಟಕ್ಕೆ ಟವಲ್ ಒಂದು ಜಾಗ ಮಾಡಿಕೊಡ್ತೀನಿ. ನೋಡೋಣ, ಇದಾದರೆ ಲಾಸ್ಟಲ್ಲಿ ಇಡ್ತೀನಿ.
ಇದೆಲ್ಲ ಬಂದ್ಬಿಟ್ಟು ಲೆಹೆಂಗಾಸ್ ಗೌನು ಇದೆ, ಇವೆರಡು ಶೆಲ್ಫ್ನು ಇದೆ. ಇಲ್ಲಿ ಬಂದ್ಬಿಟ್ಟು ನಾನು ಲಂಗ ಬ್ಲೌಸ್ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಬ್ಲೌಸಸ್ ಅಥವಾ ಏನಂತಾರೆ ಲೆಹಂಗಾ ಮೇಲೆ ಹಾಕೊಂತೀವಲ್ಲ ಕ್ರಾಪ್ ಟಾಪ್ಸು ಅದು ಇಟ್ಟಿದ್ದೀನಿ, ಪ್ಯಾಂಟ್ ಇಟ್ಟಿದ್ದೀನಿ, ಇಲ್ಲಿ ವೇಲ್ಸ್ ಇಟ್ಟಿದ್ದೀನಿ. ಇಷ್ಟೇ ಟ್ರೆಡಿಷ್ನಲ್ ವೇರು. ಆಮೇಲೆ ಇಲ್ಲಿರೋದೆ, ಇಲ್ಲಿ ಕೆಳಗಡೆ ಏನು ನೋಡ್ತಿದ್ದೀರಾ ಇದೇ ಈಗ ಮೇಯ್ನ್ ಒಂಥರ ತಲೆ ಚುಟ್ಟಿದಂಗೆ ಆಗುತ್ತೆ ಇದನ್ನ ನೆನೆಸ್ಕೊಂಡ್ರೆ. ಇದನ್ನು ತೋರಿಸ್ಬೇಕು ನೋಡಿ. ಈ ಥರ ನಾನು ನನ್ನ ಫ್ಯಾಷನ್ ಡಿಸೈನಿಂಗ್ ಫಸ್ಟ್ ಸೆಮ್ ಅಲ್ವಾ, ಅವಾಗ ಒಂದು ಕುರ್ತಾ ಫಸ್ಟ್ ಸೆಮ್ಮಲ್ಲಿ ಒಂದು ಕುರ್ತಾ ಹೇಳಿ ಅದಕ್ಕೆ ಬ್ಲಾಕ್ ಪ್ರಿಂಟ್ ಅಂದರೆ ಸ್ಟೆನ್ಸಿಲ್ ಪ್ರಿಂಟ್ ಮಾಡೋದಕ್ಕೆ ಹೇಳಿದ್ರು. ಅವಾಗ ನಾನೇ ಮಾಡಿದ್ದು ಹೊಸ ಒಂದು ಕುರ್ತಾ ತೊಗೊಂಡು ಮಾಡಿದೆ, ಬಟ್ ಹಾಕೊಳ್ಳೋಕೆ ಇಷ್ಟ ಆಗ್ತಾ ಇಲ್ಲ. ತೋರಿಸ್ತೀನಿ. ಈಗ ಇರೋದೇ ಇದು, ಈ ಪಾಠ ಇವಾಗ ಇರೋದು ನೋಡ ಹೆಂಗೆ ಮಾಡಿಸ್ತೀನಿ. ಏನೋ ಈ ಮಾಸ್ ತೊಗೊಂಡಾಗಿನ ಮಾಸ್ ಬೇರೆ ಅರ್ಧ ತಲೆ ನೋವು. ಅದರಲ್ಲಿ ಹೆಣ್ಮಕ್ಳು ಅಂದಮೇಲೆ ಬೆಲ್ಟು ಅದು ಇದು ಎಲ್ಲ ಇರುತ್ತೆ ನೋಡ್ತಿದ್ದೀರಲ್ಲ, ಬೆಲ್ಟು ಮಾಸ್ಕು, ಅದಾದಮೇಲೆ ಇದು ಲೇಸು ಥರ ಯಾವುದಕ್ಕೂ ತೊಗೊಂಡಿದ್ದೆ ಒಂದು ಕ್ರಾಪ್ ಟಾಪ್ಗೆ ಇದು ಮಾಡೋದಕ್ಕೆ ಅಂತ ಹೇಳಿ. ಅದ್ರದ್ದು ಬನ್ನಿ ಸ್ಟಾರ್ಟ್ ಮಾಡೋಣ. ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡ್ತಿದ್ದೀರಾ ಕುರ್ತಾಗಳನ್ನ ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ನೀಟಾಗಿ ಹಿಂಗಿರೋದ್ರಿಂದ ಬೀಳೋದಿಲ್ಲ, ಒಂದ್ರ ಮೇಲೆ ಕೂತಾಗ ನೀಟಾಗಿ ಕೂರುತ್ತೆ. ನೋಡ ನನ್ನ ಹತ್ರ ಯಾವ್ಯಾವ್ದಿದೆ. ಈಗ ನಾನು ಏನು ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೆಲ್ಲ ಮ್ಯಾನೇಜ್ ಆಗೋ ಥರ ಇವಾಗ ನೋಡಬೇಕು ಕಲರು. ಇದೆಲ್ಲ ನಾವು ನೋಡಿ ಹೆಂಗೆ ಮಚ್ಚರ ನನಗೆ ಮಚ್ಚಕ್ಕೆ ಬರೋದಿಲ್ಲ, ನಿಮಗೆ ಬರುತ್ತೆ ಅಂತ ಹೇಳಿ ನನಗೆ ಬರೋದಿಲ್ಲ. ನಾವು ಈ ಥರ ನೆಕ್ಕಿರುತ್ತಲ್ಲ ಇಲ್ಲಿ ಅಲ್ಲಿಗೆ ಆ ಥರ ತೋರಿಸ್ತೀನಿ, ಒಳಗಡೆ ಹಾಕೋದು ಅಷ್ಟೇ. ನೋಡ್ತೀರಾ ಈ ಥರ ಇಟ್ಟರೆ ಬೀಳಲ್ವಂತೆ, ಒಂದ್ರ ಮೇಲೆ ಒಂದಿಟ್ಟು ಬೀಳೋದಿಲ್ಲ ಅಂತ ನಾವು ನಾನಂಗೆಲ್ಲ ಮಚ್ಚಲ್ಲ. ಯಾಕಂದರೆ ನಾನು ತಿಂಗಳು ಬೇಕಾದ್ರೆ ಜೋಡಿಸ್ತಾನೇ ಇರ್ತೀನಿ. ಅದಕ್ಕೆ ಇದು ನಮ್ಮ ಇಬ್ಬರು ಒಂದೇ ಥರ ಇದೆ, ತೋರಿಸ್ತೀನಿ. ಆಮೇಲೆ ನಂದು ಸಿಕ್ಕಿದ್ರೆ ಮೇಬಿ ಇಲ್ಲೆಲ್ಲ ಬಿದ್ದಿರುತ್ತೆ. ಇದು ಬಂದ್ಬಿಟ್ಟು ಇವನ್ ಅಪ್ಪರು ಎಷ್ಟೊಂದಿದೆ ಹಾಕೋದು ಅಷ್ಟೇ. ನಾನು ಸ್ವಲ್ಪ ಲೂಸು, ನನಗೇನಂದರೆ ಡ್ರೆಸ್ಸಸ್ ಸ್ವಲ್ಪ ಕಂಫರ್ಟಾಗಿ ಇರಬೇಕು, ಅವಾಗ ಅಷ್ಟೇ ಹಾಕೋದು. ಇಲ್ಲಾಂದರೆ ನಾನು ಹಾಕೋದಿಲ್ಲ. ಏನು ಮಾಡೋದು, ಎಲ್ಲರಿಗೂ ಒಂದು ವೀಕ್ನೆಸ್ ಪಾಯಿಂಟ್ ಅಂದರೆ ನಮ್ಮದೊಂಥರ ವೀಕ್ನೆಸ್ ಪಾಯಿಂಟ್ ಆ ಥರ. ಅದೇನೋ ಗೊತ್ತಿಲ್ಲ ನನಗೆ, ನಿಂಗೆಲ್ಲ ಯಾರು ಅನ್ಸುತ್ತೆ ಅಂತ ಹೇಳಿ. ನನಗೆ ಹೇಗೆ ಅಂತಂದರೆ ಡ್ರೆಸ್ಸು ಕರೆಕ್ಟಾಗಿರಬೇಕು, ಲೂಸಾಗಿ ದೊಡ್ಡಗಳಾಗೆಲ್ಲ ನಾನು ಹಾಕೋದಿಲ್ಲ. ಏನೋ ಗೊತ್ತಿಲ್ಲ ಏನಕ್ಕೆ ಅಂತ. ಇದೆಲ್ಲ ಲೆಗ್ಗಿನ್ಸ್ಗಳು. ಇದು ನಮಗೆ ಕೊಡ್ಸಿದ್ದು ಬೋರ್ಡೆಗೆ ಅಂತ ಲಾಸ್ಟ್ ಇಯರ್. ಇದು ನನ್ನ ಶಾರ್ಟ್ಸ್ ಒಂದೇ ಸತಿ ಹಾಕಿದ್ದೀನಿ, ಸಾಕೇ ಇಲ್ಲ. ಅದಾದಮೇಲೆ ಅಂದರೆ ಲೈಫಲ್ಲಿ ಒಂದೇ ಸತಿ ಶಾರ್ಟ್ಸ್ ಹಾಕಿದ್ದೀನಿ ಅಂತಲ್ಲ, ಹಿಂಗೆ ಕೊಡ್ತೀನಿ ನಿಮ್ಗೆ ಕಾಣ್ತೀನಿ. ಒಂದೇ ಸತಿ ಶಾರ್ಟ್ಸ್ ಹಾಕಿದ್ದೀನಿ ಅಂತಲ್ಲ, ಬಟ್ ಈ ಶಾರ್ಟ್ಸ್ನು ಒಂದೇ ಸತಿ ಹಾಕಿರೋದು. ಅಷ್ಟು ಆಸೆಯಿಂದ ತೆಗೆಸ್ಕೊಂಡೆ ಹಾಕಿಲ್ಲ. ಇಷ್ಟೇ ನನ್ನ ಸೈಜ್. ಇದನ್ನು ಹಾಕಬೇಕು. ಈಗೆಲ್ಲ ಹೊರಗಡೆ ಹೋದರೆ ಟ್ರಿಪ್ ಹೋದರೆ ಹಾಕೊಬೋದು, ಅಥವಾ ಎಲ್ಲಾರು ಮಾಲ್ಗೆ ಹೋದರೆ ಹಾಕೊಬೋದು. ಹಾಕೋಣ, ಟೈಮ್ ಇದೆಯಲ್ಲ ಹಾಕೋಣ. ಇದು ನನ್ನ ಜೀನ್ಸನೇ ಈ ಕಲರ್, ಅದೇ ಊಟ ಮಾಡೋರೆ. ನನಗೇನು ಗೊತ್ತಾ, ಏನು ಬೇಕಾದ್ರೂ ಮಾಡ್ತೀನಿ. ಬಟ್ಟೆ ಮಚ್ಚೋದು ಅಂದರೆ ನನಗೆ ಆಗೋದಿಲ್ಲ. ಈ ಬಟ್ಟೆ ಮಚ್ಚೋದು, ಬಟ್ಟೆ ಕೆಲಸನ ನನಗೆ ಆಗೋದಿಲ್ಲ. ಬಟ್ಟೆ ಮಚ್ಚೋದು, ಒಗೆಯೋದು, ಒಣಗಾಕೋದು ಇದೆಲ್ಲ ನನಗೆ ಆಗೋದೇ ಇಲ್ಲ. ಅದೇನಕ್ಕೂ ನನಗೆ ಗೊತ್ತಿಲ್ಲ. ಬಟ್ ಇದೆ ಎಲ್ಲ ಈಸಿಯೆಸ್ಟ್ ಕೆಲಸ ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ, ನಾನು ಬ್ಲಾಗ್ ಮಾಡ್ತೀನಿ, ಎಷ್ಟೋ ಜನ ಎಲ್ಲ ಹೇಳ್ತಾರೆ ಏನು ಬೇಕಾದ್ರೂ ಮಾಡ್ಬಿಡ್ಬೋದು, ಬಟ್ಟೆ ಮಚ್ಚೋದಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಅವ್ರು ರೆಡಿ ಮಾಡಿದೆ, ನನಗೂ ರೆಡಿ ಮಾಡಿದೆ. ನನ್ನ ಜೀನ್ಸ್ ಇದು ಅಷ್ಟೇ, ನನ್ನ ಜೀನ್ಸ್ ಸ್ಕರ್ಟ್ ಇದು ನೋಡಿರ್ತೀರ. ಇದು ಮೋಸ್ಟ್ಲಿ ಲೋಕಾಜನ ಅಕ್ವಾ ಬಳ್ಳಿ ಹೋಗಿದ್ದಾರೆ, ಅವಾಗ ಹಾಕೊಂಡಿದ್ದೆ. ನೋಡಿರ್ತೀರ ಅನ್ಕೋತೀವಿ. ಯಾರ ವೀಡಿಯೋ ನೋಡಿಲ್ಲ, ಮೇಲೆ ಕಡೆ ಬರ್ತಾರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ನೋಡಿರ್ತೀರ ಯಾರು ಅದು ನೋಡಿಲ್ಲ. ಮತ್ತೆ ಚೆನ್ನಾಗಿದೆ, ಫಿಶಸ್ ಎಲ್ಲ ಡಿಫ್ರೆಂಟ್ ಫಿಶಸ್ ಎಲ್ಲ ಇದೆ, ಹೋಗಿ ನೋಡಿ ವಿಡಿಯೋ ಮಾಡಿದ್ದೀನಿ. ಹಾಗಾಗಿದೆ ಇದು. ಇದೆಲ್ಲ ಅವಾಗ ಹಳೆ ಟ್ರೆಂಡ್, ಬಟ್ ಈಗಲೂ ಇದೆ ಹಳೆ ಟ್ರೆಂಡ್ ಅಂತ ಅಂದ್ಬಿಟ್ಟು. ಟ್ರೆಂಡು ಹೋಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಟ್ರೆಂಡ್ ನಾಳೆ ಇರೋದಿಲ್ಲ, ಹಂಗಂತ ಹೇಳ್ಬಿಟ್ಟು ನಾವು ತಗೊಂಡಿರೋದು ಹೆಸರಿಗಾಗೋದಿಲ್ಲ. ಕ್ವಾಲಿಟಿ ಎಲ್ಲ ಆಸಮ್ ಆಗಿದೆ. ಇನ್ನೂ ಏನು ಕ್ವಾಲಿಟಿಯಲ್ಲಿ ಏನು ಥಿಕ್ನೆಸ್ ಅಲ್ಲಿ ಇದೆಯಲ್ಲ ಅದೇ ಥಿಕ್ನೆಸ್ ಇದೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಸ್ಕರ್ಟ್ಸು ಈ ಥರ ಒಂದು ಕಡೆ, ಜೀನ್ಸ್ ಒಂದು ಕಡೆ, ಟಾಪ್ಸ್ ಒಂದು ಕಡೆ, ಟ್ರೆಡಿಷನಲ್ ಟಾಪ್ಸು ಈ ಥರ ಜೀನ್ಸ್ ಮೇಲೆ ಹಾಕೋ ಟಾಪ್ಸು ಈ ಥರ ಎಲ್ಲ ಬೇರೆ ಬೇರೆ ಸಪ್ರೇಟ್ ಮಾಡಿಟ್ಟು ನನಗೆ ಗೊತ್ತಾಗಿಟ್ಟರೆ ಅವಾಗ ಹೋಗಿದ್ದಿಲ್ಲ ಅಂತ ಹುಡುಕ್ಬೇಕಾದ್ರೆ ಸಿಗಬೇಕಾ ತಗೊಂಡು ಸುಮ್ಮ ಪ್ಯಾಕ್ ಮಾಡ್ಕೊತೀನಿ. ನಾನು ಇಲ್ಲ ಅಂತಂದರೆ ಎಲ್ಲ ಕಿತ್ತಿ ಅಂಡಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಅದಕ್ಕೆ ನಮ್ಮ ಬೈತಾರೆ. ಅಂದರೆ ನಾನು ಏನು ಮಾಡೋದು, ಬಟ್ಟೆ ಅಂದರೆ ನನಗೆ ಇಷ್ಟ ಆಗೋಲ್ಲ, ಹಾಕೊಳ್ಳೋಕ್ಕಲ್ಲ. ಬಟ್ಟೆ ಮರ್ಚೋದು ಕ್ಲೀನಾಗಿ ತೆಗೆಯೋದು ಅಂದರೆ ಐ ಡೋಂಟ್ ಲೈಕ್ ಇಟ್. ಬಟ್ ಲೈಕ್ಸ್ ಮೀ ಅನ್ನಂಗಾಗಿದೆ. ಈಗ ಬನ್ನಿ ಸ್ಟಾರ್ಟ್ ಮಾಡೋದು. ಮಾತಾಡ್ತಿದ್ದು ತುಂಬ ಲೆಂತಿ ಆಗಿದೆ. ನೋಡ್ತಿದ್ದೀರಾ ಇಲ್ಲಿ ಕ್ಲೀನಾಗಿ ಲೆಗ್ಗಿನ್ಸ್ ಒಂದು ಕಡೆ, ಮತ್ತು ಆ್ಯಂಕಲ್ ಲೆಗ್ಗಿನ್ಸ್ ಒಂದು ಕಡೆ, ಕುರ್ತಾ ಟಾಪ್ಸ್ ಒಂದು ಕಡೆ, ಈ ಥರ ಜೀನ್ಸ್ ಮೇಲೆ ಹಾಕೋ ಬಟನ್ ಇರೋದು ಒಂದು ಕಡೆ, ಈ ಥರ ಸ್ಕರ್ಟ್ ಒಂದು ಕಡೆ, ನೀಟಾಗಿ ಒಂದೊಂದು ಫುಲ್ಲು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಜೀನ್ಸು ಆ ಥರ ಫುಲ್ಲು ಡಿವೈಡ್ ಮಾಡಿಟ್ಟಾಗ ಈಸಿಯಾಗೆ ಸಿಗುತ್ತೆ. ಇದು ನೋಡ್ತಿರ್ಬೋದು, ಹೊಸ ಟಾಪು ಇನ್ನೂ ಹಾಕೇ ಇಲ್ಲ, ಒಂದು ಸತಿನೂ ತೊಗೊಂಡೆ 6-7 ತಿಂಗಳಾಯಿತು. ಇದೊಂದೆರಡು ಬ್ಯಾಗ್ ಸಿಕ್ತು ನೋಡ್ತಿದ್ದೀರಾ, ಇದೊಂದು ಖಾಲಿ ಬ್ಯಾಗು. ಇದಕ್ಕೆ ಹಾಕೋಣ ಅಂತ ಅನ್ಕೊಂಡು ಮರ್ಚಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಮರ್ಚ್ತಾ ಇದ್ದೀನಿ. ಹುಡುಗಿರ ಅಂದಮೇಲೆ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ಟೆ ಜಾಸ್ತಿ, ಬಟ್ಟೆ ಮೇಕಪ್ ಶೂಸು ಇದ್ರ ಮೇಲೆಲ್ಲ ಜಾಸ್ತಿ ಕ್ರೇಜು. ಏನು ಹುಡುಗರು ಏನು ಕಮ್ಮಿ ಇಲ್ಲ ಬಟ್ಟೆ, ನಮಗೆ ಹುಡುಗರು ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಬೋತ್ ಈಕ್ವಲ್ ಅಂತ ನಾನು ಹೇಳ್ತೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸಾಂಗ್ ಕೇಳ್ತಾ ಮಾಡಿಸ್ತಾ ಇದ್ರೆ ಏನೋ ಒಂದು ಖುಷಿ ಗೊತ್ತಾಗೋದಿಲ್ಲ. ಅದಕ್ಕೆ ನನಗೇನು ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಟ್ರೆಡಿಷನಲ್ ವೇರಲ್ಲಿ ಸ್ವಲ್ಪ ಗ್ರ್ಯಾಂಡ್, ಇಷ್ಟು ಗ್ರ್ಯಾಂಡ್ ಅಲ್ಲ, ಸ್ವಲ್ಪ ಗ್ರ್ಯಾಂಡ್ ಅದನ್ನೆಲ್ಲ ಇಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿದ್ರೆ ಸ್ವಲ್ಪ ಆರ್ಗನೈಸ್ಡ್ ಆಗಿರುತ್ತೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇದೆಲ್ಲ ನೋಡಿರ್ತೀರಲ್ಲ, ತಿರುಪತಿ ಬ್ಲಾಗಲ್ಲಿ ಹಾಕಿದ್ದೀನಿ. ಇದು ಒಂದು ಮರ್ಚ್ಬಿಡೋಣ, ಇಲ್ಲಿ ಹೊಸದೆಲ್ಲ ತೋರಿಸೋಕ್ಕಾಗುತ್ತೆ. ಇದೆಲ್ಲ ತೋರಿಸಿದ್ದೀನಿ ಹಳೆ ಬ್ಲಾಗಲ್ಲಿ ಎಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ. ಇಲ್ಲ ಹಾಕೊಂಡಾಗ ಮತ್ತೆ ತೋರಿಸ್ತೀನಲ್ಲ, ಅವಾಗ ನೋಡ್ಬೋದು ನೀವು. ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟಾಗಿ. ಸ್ಟಾರ್ಟಿಂಗ್ ನನಗೆ ಇಷ್ಟ ಆಗಲಿಲ್ಲ ಇದು ಡ್ರೆಸ್ಸು, ಬಟ್ ಅದಾದಮೇಲೆ ಇಷ್ಟ ಆಯಿತು. ಇದು ಕೂಡ ನಾನು ಈಗ ರೀಸೆಂಟಾಗಿ ಬೆಂಗಳೂರಿಗೆ ಹೋಗಿದ್ದೆ, ಅವಾಗ ತೊಗೊಂಡು ಬಂದಿದ್ದು. ನಾನು ನಮ್ಮ ಅಕ್ಕ ಹೋಗಿದ್ವಿ ಸೈಟ್ ವಿಸಿಟ್ಗೆ. ಅವಾಗ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು ನನಗೆ. ಹಾಕೊಂಡಾಗ ತೋರಿಸ್ತೀನಿ. ಈಗ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ, ಅದಕ್ಕೋಸ್ಕರನೇ ಇದೆಲ್ಲ ಕ್ಲೀನಿಂಗು ಎಲ್ಲ ಮಾಡ್ತಾ ಇರೋದು. ಅವಾಗ ಹಾಕೊಂಡಾಗ ತೋರಿಸ್ತೀನಿ. ಇದು ಲಾಸ್ಟ್ ಇಯರು ಗೌರಿ ಹಬ್ಬಕ್ಕೆ ತೊಗೊಂಡಿದ್ದು. ಇದನ್ನು ಕೂಡ ಲಾಸ್ಟ್ ಇಯರು ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದು.
ಇದು ನಮ್ಮ ಅಕ್ಕನ ಕರ್ಕೊಂಡ್ಬರ್ಬೇಕಾದ್ರೆ ಹಾಕೊಂಡಿದ್ದು, ನನ್ನ ಬರ್ಡೇಗೂ ಇದು ಹಾಕೊಂಡಿದ್ದೆ. ಯಾರು ನೋಡಿಲ್ಲ ನನ್ನ ಬರ್ಡೇ ವೀಡಿಯೋನ ಅವ್ರು ಕೂಡ ಹೋಗಿ ನೋಡಿ. ಸಾಲುತ್ತಾ ಅಂತ ಡೌಟ್ ನನಗೆ. ಇದು ಅಷ್ಟೇ, ಒಂದು ಅನಾರ್ಕಲಿ ಡ್ರೆಸ್ಸು. ಇಷ್ಟು ನನ್ನ ಟ್ರೆಡಿಷನಲ್ ಗ್ರ್ಯಾಂಡ್ ವೇರ್ ನೋಡಿ. ಅವಾಗಲೇ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕಂದು ಒಂದೇ ಥರ ಇದೆ ಅಂತ ಹೇಳ್ಬಿಟ್ಟು. ಆಯಿತು, ಇದು ಸೀಕ್ವೆನ್ಸ್ ವರ್ಕು ಚೆನ್ನಾಗಿದೆ. ಇದು ಒಂಥರ ನಾನು ನಮ್ಮ ಅಕ್ಕ ಒಂದೇ ಥರ ತೊಗೊಂಡಿದ್ದೆ. ಒಂದೆಲ್ಲ ಇದೆ, ಬನ್ನಿ ನೋಡೋಣ. ಇದರಲ್ಲಿ ಇದು ಟ್ರೆಡಿಷನಲ್, ಇದೇನು ಕಾಣ್ತೀರಾ, ಇದನ್ನು ಟ್ರೆಡಿಷನಲ್ಗೆ ತುಂಬ ಸ್ವಲ್ಪ ಗ್ರ್ಯಾಂಡ್ ಮಣಿ ಥರ ಎಲ್ಲ ಇರುತ್ತಲ್ಲ, ಅದಕ್ಕೆ ಅಂತ ಹಾಕಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಯೂನಿಫಾರ್ಮ್ 2 ಸೆಟ್ ಕೊಟ್ಟಿದ್ದಾರೆ, ಇದೊಂದು ಮತ್ತು ಇದೊಂದು. ಇಲ್ಲಿ ನಾನು ತೋರಿಸ್ತೀನಿ, ಕಾಣಿಸ್ತಿದೆ ನನ್ನ ಸ್ವೆಟರ್ಸು, ಈಚೆ ಹಾಕೊಂಡು ಹೋಗುವಂಥ ಸ್ಟ್ರಕ್ಸು, ಈ ಥರ ಅದನ್ನು ಈ ಥರ ಸ್ಟ್ರಕ್ಸು, ಈ ಥರ ಸ್ವೆಟರ್ಸ್ ಎಲ್ಲ ಇಟ್ಟಿದ್ದೀನಿ. ಯೂನಿಫಾರ್ಮ್ ಇಲ್ಲಿ ಯಾಕೆ ಇಡ್ತಾ ಇದ್ದೀನಿ, ಯಾಕಂದರೆ ಇನ್ನೂ 1 ಮಂತ್ ನಮಗೆ ಕಾಲೇಜ್ ಇರೋದಿಲ್ಲ ಅಲ್ವಾ, ಸುಮ್ಮನೆ ಯಾಕೆ ಅಂತ ಹೇಳಿ ಇಲ್ಲಿ ಹಾಕಿ ಇಟ್ಟರೆ ಆರ್ಗನೈಸ್ಡ್ ಆಗಿ ಕಾಣುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಇದಕ್ಕೆ ಜಿಪ್ ಇದೆಯಲ್ಲ, ಜಿಪ್ ಹಾಕಿಟ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೇ ನಾನು ಯೂಶಲಿ ಓಪನ್ ಮಾಡ್ತಾ ಇರೋದಿರಲ್ಲ ಅಲ್ವಾ, ಅದಕ್ಕೆ ಅಷ್ಟೇ. ನೋಡ್ತಿದ್ದೀರಾ ಫುಲ್ಲು ಪ್ಯಾಕ್ ಇಷ್ಟ ಒಂದು ಕಡೆ ಇಟ್ಬಿಟ್ರೆ ಆಗುತ್ತೆ. ಇದು ಟ್ರೆಡಿಷನಲ್ ವೇರ್ಸು, ಇದು ಒಂದು ಕಡೆ ಇಡ್ತೀನಿ. ಇದರ ಮಧ್ಯದಲ್ಲಿ ಇವಾಗ ನಾನು ಮನೆ ಹತ್ರ ಹಾಕೊಂಡು ಹೋಗೋ ಡ್ರೆಸ್ಸಸ್ನ ಇಡ್ತೀನಿ. ಮನೆ ಹತ್ರ ಹಾಕೊಳ್ಳೋ ಅಂಥ ಪ್ಯಾಂಟ್ಸ್ಗಳು ನಂದು. ಹುಡುಗಿರ್ ಬಟ್ಟೆ ಅಂದ್ರೇ ನಿಜವಾಗ್ಲೂ ಎಷ್ಟು ಇರುತ್ತಲ್ವ. ನೋಡಿದೆಲ್ಲ ಮನೆ ಹತ್ರ ಹಾಕೊಂಡು ಹೋಗೋ ಟಾಪ್ಸ್ಗಳು ಎಲ್ಲ ಹಾಕೊಂಡು ಹೋಗೋದಲ್ಲ, ಮನೇಲಿ ಹಾಕೊಳ್ಳೋಂಥ ಟಾಪ್ಸ್ಗಳು. ಸರಿ ಹೋಗುತ್ತೆ ಅನ್ಕೋತೀನಿ. ಇವಾಗ ಇಲ್ಲಿ ಟ್ರೆಡಿಷನಲ್ ವೇರು, ಅಲ್ಲಿ ಇದು, ಅಲ್ಲಿ ಸ್ವೆಟರ್ಸು, ನನ್ನ ಕಾಲೇಜ್ ಡ್ರೆಸ್ಸು, ಇಲ್ಲಿ ಮನೆ ಹತ್ರ ಹಾಕುವಂಥ ಟಾಪ್ಸ್ಗಳು, ಪ್ಯಾಂಟು ಈ ಥರ ಇಟ್ಟರೆ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ಚಾಕ್ ಹೋಗುವಂಥ ಜೀನ್ಸ್ ಮೇಲೆ ಹಾಕುವಂಥದ್ದು ಶರ್ಟ್, ಇದೆಲ್ಲ ಮೇಲೆ ಇಡೋಣ ಅಂತ ಹಾಕೊಂಡಿದ್ದೀನಿ. ಜೀನ್ಸು ಇದು ಎಲ್ಲ, ಇದೂ ಟ್ರೆಡಿಷನಲ್ ವೇರ್, ಈಗ ಹೊಸ್ದಾಗಿ ತೊಗೊಂಡಿದ್ದು, ನೋಡಿರ್ತೀರ ಬ್ಲಾಗಲ್ಲಿ. ಬನ್ನಿ ತೋರಿಸ್ತೀನಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ. ನವರಾತ್ರಿಗೂ ಎಲ್ಲ ಅರೇಂಜ್ ಆಯಿತು, ಬಟ್ ಆರೆಂಜ್ ಕಲರ್ ಒಂದು ಡ್ರೆಸ್ ಸಿಗ್ತಾ ಇಲ್ಲ. ನೋಡೋಣ, ಆರೆಂಜು ಮೇಲೆ ಇನ್ನೊಂದು ವಾಟರ್ ಇದೆ, ಅಲ್ಲಿ ಇರ್ಬೋದು ಅಂತ ಅನ್ಕೊಂತೀನಿ. ಆರೆಂಜು ರೆಡ್ಡೇ ಒಂದು ಸ್ವಲ್ಪ ಕನ್ಫ್ಯೂಷನ್, ರೆಡ್ ಸಿಕ್ತು ಬಟ್ ಅದಕ್ಕೆ ಪ್ಯಾಂಟ್ ಸಿಗ್ತಾ ಇಲ್ಲ. ನೋಡೋಣ ಏನು ಹಾಕೊಂತೀನಿ ಗೊತ್ತಿಲ್ಲ. ರೆಡ್ಗೆ ಆರೆಂಜ್ಗೆ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಅರೇಂಜ್ ಕೂಡ ಮಾಡಿಟ್ಬಿಟ್ಟಿದ್ದೀನಿ, ಏನಿದ್ರು ಹಾಕೊಳ್ಳೋದು ಅಲ್ಲಿ ಇರೋಣ ಅಂತ ಅನ್ಕೊಂಡೆ, ಬಟ್ ಜಾಗ ಸಾಲ್ತಾ ಇಲ್ಲ. ಆ ರೀಸನಿಂದ ಇದ್ರ ಮೇಲೆ ಇಡಬೇಕೀಗ. ಇಡ್ತೀನಿ ನೋಡಿ, ಇಲ್ಲೇ 2 ಶೆಲ್ಫನ್ನು ಮಾಡಿ ಇಟ್ಟೆ. ಅದಾದಮೇಲೆ ಈಗ ಇಲ್ಲಿ ಜೋಡಿಸ್ಕೊಬೇಕು. ಇದೆಲ್ಲ ಮನೆ ಹತ್ರ, ಇಲ್ಲಿ ಇನ್ನರ್ ಗಾರ್ಮೆಂಟ್ಸು ಮತ್ತು ಇಲ್ಲಿ ಪ್ಯಾಂಟು ಮನೆ ಹತ್ರ ಹಾಕೋಂಥದ್ದು. ಈಗ ಇಲ್ಲಿ ಅರೇಂಜ್ ಮಾಡಬೇಕು. ಇದು ನಾರ್ಮಲ್ ಟಾಪ್ಸ್, ಅಂದರೆ ನಾರ್ಮಲ್ ಮನೇಲಿ ಹಾಕೊತೀವಲ್ಲ ಆ ಥರ ಟಾಪ್ಸ್ಗಳಿದು. ಆರೆಂಜ್ ರೆಡ್ಡೇ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನೀವೆಲ್ಲ ಹೇಗೆ ನವರಾತ್ರಿ ಪೂಜೆನ ಮಾಡ್ತೀರಾ ಅಂತ ನನಗೂ ಹೇಳಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಥವಾ ಹೇಗೆ ಅಂತ ಗೊತ್ತಾಗುತ್ತೆ. ಬನ್ನಿ, ಇದೆಷ್ಟರ ಜೋಡಿಸಿದ್ಮೇಲೆ ಕಂಪ್ಲೀಟಾಗಿ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಹಾಗೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಹೇಳಿ ನೋಡಿ. ಅದಾದ್ಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಒಂದ್ಸತಿ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಅಂತ. ನನಗೆ ಮರಿದಂಗೆ ಕಮೆಂಟ್ ಮಾಡಿ. ಅಷ್ಟೊಂದು ತುಂಬ ನೀಟಾಗಿ ಆರ್ಗನೈಸ್ ಆಗಿದೆ ಅಂತ ಹೇಳ್ತಾರೆ. ಇದು ಒಂದು ಶೈ ಅವೇ ಪ್ರಾಡಕ್ಟು ಬಂದಿದೆ ನಮ್ಮ ಅಕ್ಕಂದು, ಅದೊಂದು. ಅದು ಬಿಟ್ಟರೆ ಎಲ್ಲ ನೀಟಾಗಿ ಆರ್ಗನೈಸ್ ಅಂತೂ ಆಗಿದೆ. ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಮರೆಯದಂಗೆ ಕಮೆಂಟ್ ಮಾಡಬೇಕು ನೀವೆಲ್ಲರೂ. ಅವಾಗ ನನಗೂ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳಿ. ನೋಡ್ತಿರ್ಬೋದು ಜೀನ್ಸು, ಇದು ಬಟನ್ ಇರೋಂಥ ಟಾಪ್ಸ್ಗಳು, ಆದಮೇಲೆ ಇದು ವಿತೌಟ್ ಬಟನು ಲೆಗ್ಗಿನ್ಸು, ಅದನ್ನು ಒಮ್ಮಿಗೆ ಒಂದೇ ಒಂದು ಜಾಗ ಕೊಟ್ಟಿದ್ದೀನಿ. ಈ ಥರ ನೀಟಾಗಿ ಗೌನ್ಸು, ಲೆಹೆಂಗಾಸು ನೀಟಾಗಿ ಆರ್ಗನೈಸ್ಡಾಗಿಟ್ಟರೆ ಈಸಿಯಾಗೆ ನಮಗೆ ಬೇಕಾದಾಗ ಸಿಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಮಚ್ಚೆಲ್ಲ ಆಯ್ತು ನೋಡಿರಲ್ಲ, ಹಿಂಗೆ ಮಾಡಿದೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಂಪ್ಲೀಟ್ ಫುಲ್ ಡೀಟೇಲ್ ಆರ್ಗನೈಸಿಂಗ್ ತೋರಿಸಿಲ್ಲ, ಬಟ್ ನಾನು ಹೆಂಗೆ ಅರೇಂಜ್ ಮಾಡ್ಕೊಂಡೆ, ಹೆಂಗಿದ್ರೆ ಈಸಿ ಆಗುತ್ತೆ ಅಂತ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಯ್ತು ಅಂತ ನನಗೆ ಮರಿದಂಗೆ ಕಮೆಂಟ್ ಮಾಡಿ, ಓಕೆನಾ? ಇಷ್ಟು ದಿನ ನೋಡ, ಇದು ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಎಂಡ್ ಆಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಬೇಕು, ಹೋಗೋದಿಲ್ಲ, ಕಂಟಿನ್ಯೂಸ್ ಕೂತ್ಕೊಂಡಲ್ಲ ಬೆನ್ನು ನೋಡ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೊಬೇಕು. ಇಲ್ಲ ಮಲ್ಕೊಳ್ಳೋದು ಅಂದರೆ ನಿದ್ದೆ ಮಾಡಿದ್ರೆ ನಿದ್ದೆ ಬರೋದಿಲ್ಲ ನನಗೆ, ಬರೋದು ತುಂಬ ಸ್ಟ್ರೆಸ್ ಆಗಿದೆ ಅಷ್ಟೇ ನಿದ್ದೆ ಮಾಡೋದು. ಸುಮ್ಮನೆ ಟಿವಿ ನೋಡ್ತೀನಿ, ಇಲ್ಲ ಅಂತಂದರೆ ಫೋನಲ್ಲಿ ನೋಡ್ತೀನಿ ಅಷ್ಟೇ. ನೋಡೋಣ ಬ್ಲಾಗ್ ಹೆಂಗೆ ಹೋಗುತ್ತೆ ಮುಂದೆ ಗೊತ್ತಾಗುತ್ತೆ. ವಾಟರ್ ಆರ್ಗನೈಸೇಷನ್ ಇಷ್ಟ ಆಯ್ತು, ಕಂಪ್ಲೀಟ್ ವೀಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ, ಅದನ್ನು ಕಂಪ್ಲೀಟ್ ವೀಡಿಯೋ ಮಾಡಿ ಕೂಡ ತೋರಿಸ್ತೀನಿ, ಓಕೆನಾ? ಬನ್ನಿ. ಈಗ ಟೈಮ್ ಬಂದುಬಿಟ್ಟು ಈವ್ನಿಂಗ್ 8:42 ಆಗಿದೆ. ಊಟ ಎಲ್ಲ ಮುಗೀತು. ಊಟ ಬಂದುಬಿಟ್ಟು ಇವತ್ತು ನಮ್ಮ ಡ್ಯಾಡಿನೆಲ್ಲ ನಾನು ಒಮ್ಮೆ ನಮ್ಮ ಅಕ್ಕ ಅಲ್ವಾ, ಅದಕ್ಕೆ ನೋಡ್ಲಿಂದ ಗೊಜ್ಜು, ಅಂದರೆ ನಾನ್ ವೆಜ್ ನಾಳೆಯಿಂದ ತಿನ್ನೋದಿಲ್ಲ, ನವರಾತ್ರಿ ಅಲ್ವಾ, ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೆ ಇವತ್ತು ನಾನು ಲಾಸ್ಟ್ ನಾನ್ ವೆಜ್ ತಿನ್ನೋದು. ನಾಯಿ ಪೂಜೆ ಆಗಿ ದಸರಾ ಆದಮೇಲೆ ನಾವು ನಾನ್ ವೆಜ್ನ ತಿನ್ನೋದು. ಅದಕ್ಕೆ ಇವತ್ತು ಗೊಜ್ಜನ್ನ ಬುಕ್ ಮಾಡ್ಕೊಂಡು ನಾವೇ ರೈಸ್ ಮನೇಲಿ ಮಾಡ್ಕೊಂಡು ಊಟ ಮಾಡಿದ್ವಿ. ಅದು ಐ ಥಿಂಕ್ ವೈಭವಿನೋ ಯಾವುದೋ ಹೋಟೆಲಲ್ಲಿ, ಅಂದರೆ ಗ್ರೇವಿ ಥರ ಇರುತ್ತಲ್ಲ, ಅದನ್ನು ಬುಕ್ ಮಾಡ್ಕೊಂಡ್ವಿ. ಅದನ್ನ ಬುಕ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಮನೇಲಿ ತಿಂದ್ವಿ. ಇನ್ನೊಂದು 9-10 ದಿವಸ ತಿನ್ನೋದಿಲ್ಲ ನಾನ್ ವೆಜ್ನ. ನಾಳೆಯಿಂದ ಬೇರೆ ಪೂಜೆ ಮಾಡ್ತಾ ಇದ್ದೀನಲ್ಲ ನಾನು, ನಿಂಬೆಹಣ್ಣು ದೀಪಾಸನ ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗು ಬೆಳಗ್ಗೆ ತೊಗೋದಕ್ಕಾಗೋದಿಲ್ಲ, ಈವ್ನಿಂಗು ನಿಂಬೆಹಣ್ಣು ದೀಪಾಸನ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಡ್ರೆಸ್ಸು ಕೂಡ ದಿನ ನಾನು ಡ್ರೆಸ್ ಹಾಕೋಣ ಅಂತ ಹೇಳಿ, ಅಂದರೆ ಆ ಕಲರ್ ಇರುತ್ತಲ್ಲ ಆ ಥರ ಡ್ರೆಸ್ಸನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ಇವಾಗ ಸ್ವಲ್ಪ ಮಲ್ಕೊಬಿಡೋದು, ಬೆಳಗ್ಗೆ ಎದ್ದು ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ, ಅಂದರೆ ಕಸ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡ್ಕೋಬೇಕು. ಎಣ್ಣೆ ಹಾಕೋಣ ಅಂದ್ಕೊಂಡೆ, ಬಟ್ ಹಾಕಲಿಲ್ಲ. ಎಲ್ಲ ಮಾಡಿ ನಾಳೆ ಪೂಜೆದು ನಾಳೆಯಿಂದ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ ನಿಮಗೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬೈ ಬೈ, ಸಿ ಯು ಸೂನ್.